ನಮಸ್ಕಾರ, ನಾನು ಶ್ರೇಷ್ಠ ಹೊಸಕೊಪ್ಪ. ಇವತ್ತು ನಾನು ದೀಪಾ ಹೆರೆಗುತ್ತಿ ಅವರು ಬರೆದಿರುವ ಬ್ರ್ಯಾಂಡ್ ಬಿಲ್ಡರ್ಸ್ ಎಂಬ ಪುಸ್ತಕದಲ್ಲಿರುವ JR-D ಟಾಟಾ ಮತ್ತು ರತನ್ ಟಾಟಾ ಅವರ ಬಗ್ಗೆ ತಿಳಿಸಿಕೊಡುತ್ತೇನೆ. ಜೆಮ್ಶೆಡ್ಜಿ ಅವರ ನಿಧನದ ನಂತರ 1904ರಲ್ಲಿ ರತನ್ ಟಾಟಾ ಮತ್ತು JR-D ಟಾಟಾ ಕಂಪನಿಯನ್ನು ನಡೆಸಿಕೊಂಡು ಹೋದರು. JR-D ಟಾಟಾ ಮತ್ತು ರತನ್ ಟಾಟಾ ಕಂಪನಿಯನ್ನು ಜಗತ್ತಿನ ಗಮನಕ್ಕೆ ಸೆಳೆದರು. ಮೊಟ್ಟ ಮೊದಲಿಗೆ JR-D ಇಂಗ್ಲಿಷ್ ಕಾಲುವೆಯ ಮೇಲೆ ವಿಮಾನ ಹಾರಿಸಿದರು. ಇವರು ಲೋಯಸ್ ಬ್ಲೇರೈಟನ್ ಆಪ್ತ ಸ್ನೇಹಿತರು. ಹೀಗಾಗಿ ವಿಮಾನ ಚಲನೆಯಲ್ಲಿ ಇವರಿಗೆ ಬಹು ಆಸಕ್ತಿ ಪಡೆದಿದ್ದರು. ಫೆಬ್ರವರಿ 10, 1929ರಲ್ಲಿ ಫ್ಲೈಟ್ ಲೈಸೆನ್ಸ್ ಅನ್ನು ಪಡೆದಿದ್ದರು. ಈ ಸಾಧನೆಗೈದ ಭಾರತದ ಮೊದಲ ವ್ಯಕ್ತಿಯಾದರು. ಹೀಗಾಗಿ ಟಾಟಾದ ಅವರು ಮೊದಲಾದ ದೊಡ್ಡ ಪ್ರಾಜೆಕ್ಟ್ ವಿಮಾನದೇ ಯಾಗಿತ್ತು. 1932ರಲ್ಲಿ ಅವರು ಭಾರತದ ಮೊದಲ ವಾಯು ಸಾರಿಗೆಯಾದ ಟಾಟಾ ಏರ್ಲೈನ್ ಪ್ರಾರಂಭಿಸಿದರು. JR-D ಅವರನ್ನು ಭಾರತದ ವಾಯು ಸಾರಿಗೆ ಪಿತಾಮಹ ಎಂದು ಕರೆಯುತ್ತಿದ್ದರು. 1946ರಲ್ಲಿ ಏರ್ ಇಂಡಿಯಾ ಎಂದು ಹೆಸರು ಬದಲಾಯಿತು. ಇವರು ಭಾರತದ ಭವಿಷ್ಯದ ಬಗ್ಗೆ ಕನಸು ಕಂಡ ದೂರದೃಷ್ಟಿಯ ವ್ಯಕ್ತಿ. ಜೆಮ್ಶೆಡ್ಜಿ ಮರಿಮಗನಾದ ರತನ್ ಟಾಟಾ ಅವರು ಜನಿಸಿದ 1937ರ ಡಿಸೆಂಬರ್ 28ರಂದು ಮುಂಬೈನಲ್ಲಿ ಜನಿಸಿದ್ದರು. ಅಮೆರಿಕದಲ್ಲಿ ಆರ್ಕಿಟೆಕ್ಟ್ ಮತ್ತು ಸ್ಕಲ್ಪ್ಚರ್ ಪದವಿ ಮುಗಿಸಿ ಅಲ್ಲೇ ಉದ್ಯೋಗ ಮಾಡುತ್ತಿದ್ದರು. ತನ್ನ ಅಜ್ಜಿಯ ಆಸೆಯಿಂದ ಭಾರತಕ್ಕೆ ಬಂದರು. ಮೊದಲು 4 ವರ್ಷ ಸಣ್ಣ ಹೋಟೆಲಿನಲ್ಲಿ ಕೆಲಸ ಮಾಡುತ್ತಿದ್ದರು. ನಷ್ಟದಲ್ಲಿದ್ದ 4 ಕಂಪನಿಯನ್ನು ಸರಿಪಡಿಸಿ ರತನ್ ಟಾಟಾ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಯಶಸ್ವಿಯಾಗಿ ನಿರ್ವಹಿಸಿದರು. ರತನ್ ಟಾಟಾ ಇಂಡಿಕಾ ತಯಾರಿಸಿ ಸಾಧಿಸಿ ತೋರಿಸಿದರು. ಕುಟುಂಬದ 4 ಜನ ಬೈಕಿನಲ್ಲಿ ಹೋಗುವುದನ್ನು ನೋಡಿ 1 ಲಕ್ಷ ರೂಪಾಯಿಯ ಜಗತ್ತಿನ ಅತ್ಯಂತ ಬೆಲೆಯ ಕಾರು ನ್ಯಾನೋ 2008ರಲ್ಲಿ ಲಾಂಚ್ ಮಾಡಿದರು. ರತನ್ ಟಾಟಾ 2013ರಲ್ಲಿ ನಿವೃತ್ತರಾದರು. ಭಾರತ ಆರ್ಥಿಕ ಸೂಪರ್ ಪವರ್ ಆಗಬೇಕು ಎನ್ನುವುದಕ್ಕಿಂತಲೂ ಸಮೃದ್ಧತೆಯಿಂದ ಕೂಡಿರುವ ದೇಶವಾಗಿರಬೇಕು ಮತ್ತು ಇಲ್ಲಿನ ಜನ ಸಂತೋಷದಿಂದ ಇರಬೇಕು ಎಂಬುದು JR-D ಅವರ ಗುರಿಯಾಗಿತ್ತು. ಟಾಟಾ ಭಾರತೀಯರ ಹೆಮ್ಮೆ, ಭಾರತದ ಆತ್ಮಗೌರವದ ಪ್ರತೀಕ. ಇಂಥ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡಿರುವುದು ತುಂಬಾ ದುಃಖದ ವಿಷಯ. ಧನ್ಯವಾದಗಳು.